ನಾನು ಇವತ್ತು ಹೇಳಲಿಕ್ಕೆ ಹೊರಟಿರುವಂಥದ್ದು ಬಿದಿರಿನ ಬಗ್ಗೆ, ಬಿದಿರಿನ ಕೃಷಿಯ ಬಗ್ಗೆ. ಎಷ್ಟೋ ಜನ ಕೇಳ್ತಾರೆ ಬೆದುರ ಅವು ಬೆದುರು ಆಯ್ತು ಈರಾಗಿ ಒಂದು ಮಾರಲ್ಲ ಈರಿಗೆ ಆಯ್ತು ಲೈಟ್ ಬೇದ ತೋಟದಲ್ಲಿ ಒಳ್ಳೆ ಅಂತ ಕಂಗು ಮಾರದನ್ನು ಮಾಡ್ಕೊಳ್ಳೋದು. ಬಿದಿರು ಯಾವುದಕ್ಕೆ ಬೇಡ ಅಂತ ಇಲ್ಲ, ಇದನ್ನು ನೋಡುವಂತ ನಾನೊಂದು ಮಾಡಿ ಇಷ್ಟು ಜಾಗದಲ್ಲಿ ಒಂದು ಮಕ್ಕಳ ಎಕರೆ ಜಾಗ ಉಂಟು, ಒಂದು 80 ಗಿಡ ಉಂಟು. 3 ತಳಿ ಅಲ್ವಾ? 3 ತಳಿ ಈಗ ನನ್ನಲ್ಲಿ ಉಂಟು. 2 ವರ್ಷದಲ್ಲಿ ಇಷ್ಟು ಬಂದಿದೆ. ಅದು ನೋಡಿ ದೋಂಟಿಗೆ ಸ್ಪೆಷಲ್. ಓಕೆ, ದೋಂಟಿ ಉದ್ದಕ್ಕೆ ಬರುವಂಥದ್ದು. ಮತ್ತೆ ಅಲ್ಲಿ ಆ ಮೇಲೆ ಎಲ್ಲ ಉಂಟು ನೋಡಿ ಇದೆಲ್ಲ ಫರ್ನಿಚರಿಂಗ್ ಅಂತ, ಅದು ಗಟ್ಟಿ. ಇದಕ್ಕೆ ಎಷ್ಟು 1 ತಿಂಗಳೇನ ಆಯ್ತೇನ, ಎಷ್ಟು ಉಂಟು, ಎಷ್ಟು ಎತ್ತರಕ್ಕೆ ಹೋಗಿದೆ ನಾನು. ಸುಮಾರು ಒಂದು 20 ಫೀಟ್ ಆಗಿದೆ ಅಲ್ಲಿಂದ. ಮಳೆಗಾಲದಲ್ಲಿಯೂ ಬರೋದು ಬೇಡ, ಬೇಸಿಗೆಗಾಲದಲ್ಲಿಯೂ ಬರೋದು ಬೇಡ. ಅದಕ್ಕೆ ನೀರು ಬಿಡಲಿಕ್ಕೆ, ಅದಕ್ಕೆ ಮದ್ದು ಬಿಡಲಿಕ್ಕೆ, ಅದಕ್ಕೆ ಯಾವುದೇ ತಲೆ ಬಿಸಿ ಇಲ್ಲ. ಅಂದರೆ ಒಂದು ಮನುಷ್ಯನಿಂದ ಎಷ್ಟು ಪ್ರಯೋಜನ ಉಂಟು ಅದಕ್ಕಿಂತ ಹೆಚ್ಚು ಪ್ರಯೋಜನ ನಮ್ಮ ಒಂದು ಬಿದಿರಿಂದ ಆಗ್ತದೆ ಅಂತ. ಗುಂಡಿಯನ್ನು ಇಟಾಚಿ ಕೆಲಸ ಮಾಡಿ ಗುಂಡಿಯನ್ನು ತೆಗೆದು ನಾಟಿ ಮಾಡಿ ಗೊಬ್ಬರ ಹಾಕಿ ನಾಟಿ ಮಾಡಿ ಕೊಡುವಂಥ ಕೆಲಸವನ್ನು ನಮ್ಮ ಸಂಸ್ಥೆಯಲ್ಲೇ ಮಾಡ್ತೇವೆ. ಪ್ರಿಯ ವೀಕ್ಷಕರೇ ನಮಸ್ತೆ. ಬಿದಿರು ನೀನಾರಿಗಲ್ಲದವಳೆ, ಹುಟ್ಟುತ್ತಾ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ತಾಯಂದಿರ ಕೈಯೊಳಗೆ ಕೇರುವ ಮೊರವಾದೆ ಎನ್ನುವಂಥ ಪ್ರಸಿದ್ಧ ಜನಪದ ತತ್ವಪದ. ಹೌದು, ನಾನು ಇವತ್ತು ಹೇಳಲಿಕ್ಕೆ ಹೊರಟಿರುವಂಥದ್ದು ಬಿದಿರಿನ ಬಗ್ಗೆ, ಬಿದಿರಿನ ಕೃಷಿಯ ಬಗ್ಗೆ. ನನ್ನ ಬೆನ್ನ ಹಿಂದೆ ಕಾಣ್ತಾ ಇರುವಂಥದ್ದು ಇದು ಬಿದಿರಿನ ಬೆಳೆ. ವಿಶೇಷವಾಗಿ ಸುಳ್ಯ ಎನ್ನುವಂಥದ್ದು ಕೃಷಿ ಪ್ರಧಾನವಾಗಿರುವಂಥ ಒಂದು ತಾಲೂಕು. ಆದರೆ ಇಲ್ಲಿ ಅನೇಕ ಕೃಷಿ ಪ್ರಯೋಗಗಳಾಗಿವೆ. ಕೃಷಿಗೆ ಅನೇಕ ಸವಾಲುಗಳು, ಬೆಲೆಯ ಸವಾಲು, ಬೆಳೆಯ ಸವಾಲು ಇದೆಲ್ಲವೂ ಕೂಡ ಎದುರಾಗುವಂಥ ಕಾಲಘಟ್ಟದಲ್ಲಿ ಕೆಲವೊಮ್ಮೆ ಉಪಕೃಷಿಯತ್ತ, ಪರ್ಯಾಯ ಕೃಷಿಯತ್ತ ಅಥವಾ ವೈವಿಧ್ಯಮಯ ಕೃಷಿಯತ್ತ ಕೃಷಿಕರು ಮಾರು ಹೋಗ್ತಾ ಇದ್ದಾರೆ. ಬಹುಶಃ ಇಂಥ ಒಂದು ಪ್ರಯತ್ನದ ಮಧ್ಯೆ ಮುಪ್ಪೇರೆ ಗ್ರಾಮದ ಕುರಿಯ ವೆಂಕಪ್ಪ ನಾಯ್ಕ್ ಎಂಬ ಕೃಷಿಕರು ಬಿದಿರು ಕೃಷಿಯನ್ನು ನಡೆಸ್ತಾ ಇದ್ದಾರೆ ಸಹಕಾರವನ್ನು ಪಡೆದು. ಹಾಗಾಗಿ ಅವರು ಬೆಳೆಸ್ತಾ ಇರುವಂಥ ಒಂದು ವೈವಿಧ್ಯಮಯವಾದಂಥ ಸುಳ್ಯ ತಾಲೂಕಿನ ಮಟ್ಟಿಗೆ ಅತ್ಯಲ್ಪ ಪ್ರಮಾಣದಲ್ಲಿ ಈ ಒಂದು ಬಿದಿರಿನ ಕೃಷಿ ಈಗ ಇದೆ. ಅಜ್ಜಾವರ ಮಂಡೆಕೋಲು ಪ್ರದೇಶದಲ್ಲಿ ಬಿಟ್ಟರೆ ಇಲ್ಲಿ ಮುಪ್ಪೇರಿಯ ಪ್ರದೇಶದಲ್ಲಿ. ಹಾಗಾಗಿ ಕೃಷಿಕರಿಗೆ ಒಂದಷ್ಟು ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ ಆ ಬೆಳೆಗಾರರನ್ನು ಮತ್ತು ಅವರಿಗೆ ಸಹಕಾರ ನೀಡಿರುವ ಸಂಸ್ಥೆಯವರನ್ನು ಕೂಡ ಪರಿಚಯ ಮಾಡುವುದರ ಜೊತೆಗೆ ಈ ಬಿದಿರಿನ ಬೆಳೆಯ ಕುರಿತು ಒಂದಷ್ಟು ಮಾಹಿತಿ ನಮ್ಮ ಸುದ್ದಿ ವೀಕ್ಷಕರಿಗೆ. ವೀಕ್ಷಕರೇ, ಈಗಾಗಲೇ ಉಲ್ಲೇಖ ಮಾಡಿದೆ, ವೆಂಕಪ್ಪ ನಾಯ್ಕ್ ಮುಪ್ಪೇರೆ ಗ್ರಾಮದ ಕುರಿಯದ ನಿವಾಸಿ ಕೃಷಿಕರು. ಅವರು ಬಿದಿರಿನ ಬೆಳೆಯನ್ನು ನಡೆಸ್ತಾ ಇದ್ದಾರೆ, ಅದನ್ನು ನಿರ್ವಹಿಸ್ತಾ ಇದ್ದಾರೆ. ಆ ಕುರಿತು ಮಾಹಿತಿಯನ್ನು ಪಡೆಯೋಣ. ವೆಂಕಪ್ಪಣ್ಣ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ತೊಂದರೆ ಇಲ್ಲ, ಆರೋಗ್ಯವಾಗಿದೆ. ಕೃಷಿಕ ಅಲ್ವಾ? ಮೂಲತಃ ಕೃಷಿಕ. ಮೂಲತಃ ಕೃಷಿಕರು, ದೊಡ್ಡ ಮಟ್ಟಿನ ಕೃಷಿಕರಲ್ಲ, ಅವರು ಸಣ್ಣ ಮಟ್ಟಿಗೆ ಎಲ್ಲ ಕೃಷಿಕರೇ ನಮ್ಮ ಹಿರಿಯರಿಂದ ಕಾಣಲಿ. ಅದರ ಜೊತೆಗೆ ವೃತ್ತಿಯನ್ನು ಕೂಡ ನಡೆಸ್ತಾ ಇದ್ದೀನಿ. ವೃತ್ತಿಯಲ್ಲಿ ನಾನು ಕಳಂಜಬಾಳಿಲ ಕೃಷಿ ಪತ್ತಿನ ಸಹಕಾರ ಸಂಘ ಅಂತ ಅಲ್ಲಿ ಉದ್ಯೋಗದಲ್ಲಿದ್ದೆ. ಈಗ ಒಂದು ರಿಟೈರ್ಡ್ ಆಗಿ ಒಂದು 3 ವರ್ಷ ಆಯಿತು. ಹಾಗೆ ಸಣ್ಣ ಮಟ್ಟಿನ ಸ್ವಲ್ಪ ಜಾಗ ಉಂಟು. ಹಿರಿಯರ ಜಾಗ ಇದೆ, 3 ಎಕರೆ ಜಾಗ ಉಂಟು. ಏನೆಲ್ಲ ಕೃಷಿ ಮಾಡ್ತೀರಿ ಇಲ್ಲಿ? ಇದರಲ್ಲಿ ಒಂದು ಸ್ವಲ್ಪ ಅಡಿಕೆ ತೋಟ, ಒಂದು 400 ಗಿಡ ಅಷ್ಟುಂಟು. ಮತ್ತು ತೆಂಗು ಒಂದು 40 ಗಿಡ. ಮತ್ತು ಗೇರು ಬೀಜ ಒಂದು 400 ಗಿಡ, ಕೃಷಿ ಗೇರು ಬೀಜ ಒಂದು 400 ಗಿಡ ಉಂಟು. ಅದಕ್ಕೊಂದು 4-5 ವರ್ಷ ಆಯ್ತಾಯ್ತು. ಮನೆಯಲ್ಲಿ ಯಾರೆಲ್ಲ ಇದ್ದೀರಿ? ಮನೆಯಲ್ಲಿ ನಾನು, ನನ್ನ ಪತ್ನಿ, ಮಗಳನ್ನು ಮದುವೆ ಮಾಡಿ ಕೊಟ್ಟಾಗಿದೆ. ಮತ್ತು ಮಗ ಅನ್ವಿತ್ ಕುಮಾರ್ ಅಂತ. ಹಾಗೆ ಅವನಿಗೆ ಅನ್ವಿತ್ ಕುಮಾರ್ಗೆ MBA ಎಲ್ಲ ಆಯಿತು. ಈಗ ಒಂದು ಸ್ವಂತ ಉದ್ಯೋಗ ಏನಾದರೂ ಮಾಡುವಂಥ ಒಂದು ಕೃಷಿಯೊಟ್ಟಿಗೆ ಓಕೆ ನಿಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹೌದು. ಓಕೆ, ಬಹುಶಃ ನಾವು ಇವತ್ತು ಮಾತನಾಡಬೇಕಿರುವಂಥದ್ದು ಬಿದಿರು ಕೃಷಿಯ ಬಗ್ಗೆ. ಒಂದು ಸುಳ್ಯ ತಾಲೂಕಿನ ಮಟ್ಟಿಗೆ ನಾನು ಈಗಾಗಲೇ ಉಲ್ಲೇಖಿಸಿದ ಹಾಗೆ ಒಂದು ವೈವಿಧ್ಯಮಯ ಒಂದು ದಾರಿಯನ್ನು ನೀವು ಕಂಡುಕೊಂಡಿದ್ರಿ. ಈ ಆಸಕ್ತಿ ಬಂದದ್ದು ಹೇಗೆ? ಆಸಕ್ತಿ ಬಂದದ್ದಂದರೆ, ನನಗೆ ಉದ್ಯೋಗದಲ್ಲಿ ರಿಟೈರ್ಡ್ ಆದ ಮೇಲೆ ಏನಾದರೂ ಒಂದು ಮಾಡಬೇಕಲ್ಲ. ನಾವು ಕೃಷಿಕರು ಅಂತೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ನೋಡಿ. ಏನಾದರೂ ಒಂದು ಕೆಲಸ ಇದು ಕೃಷಿಯಲ್ಲಿ ಏನಾದರೂ ಅಂತ ಮಾಡುವ, ಏನಾದರೂ ಇದ್ದ ಜಾಗದಲ್ಲಿ ಸ್ವಲ್ಪ ಇತ್ತು ತಂದೆಯವರು ಎಲ್ಲ ಕೃಷಿ ಮಾಡಿದ್ದು. ಹಾಗೆ ಮಾಡುವಂಥ ಇದರಲ್ಲಿ ಸ್ವಲ್ಪ ಈ ಸಣ್ಣ ಮಟ್ಟಿನ ಮರಗಳು ಮತ್ತು ಬಳ್ಳೆ ಮುಳ್ಳು ಗಿಡಗಟ್ಟಿಗಳು ಅಂತ ಇತ್ತು. ಇದರಲ್ಲಿ ಏನು ಮಾಡ್ಬೋದು ಅಂತ ನಾನು ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ದೆ. ಇದು ಪರ್ವತವಾಗಿ ಉಂಟು ನೋಡಿ. ಇದರಲ್ಲಿ ತೆಂಗು ಇದರಲ್ಲಿ ಈ ಕಾಲದಲ್ಲಿ ಇನ್ನು ತೆಂಗು ಮತ್ತು ಅಡಿಕೆ ಇಂಥದ್ದು ದಿವಸಕ್ಕೆ ವರ್ಷದಿಂದ ವರ್ಷಕ್ಕೆ ಇದು ಈಗ ನಮಗೆ ಬಿಸಿಲಿನ ತಾಪಮಾನವು ಜಾಸ್ತಿ ಆಗ್ತಾ ಉಂಟು, ನೀರು ಕಡಿಮೆ ಆಗ್ತಾ ಉಂಟು. ಕೃಷಿಕರಿಗೆ ಕೆಲಸದವರದ್ದು ತುಂಬ ಜಾಸ್ತಿ
ಸಮಸ್ಯೆಗಳುಂಟು. ಹಾಗೆ ಏನು ಮಾಡುವುದಂತ ಆಲೋಚನೆ ಮಾಡಿಕೊಂಡಿರುವಾಗ ಇದರಲ್ಲಿ ಕಸಿ ಗೇರು ಬೀಜ ಮಾಡುವ ಅಂತ ಇದನ್ನು JCBಯಲ್ಲಿ ಮಲ್ಚಿಂಗ್ ಎಲ್ಲ ಮಾಡಿ ಇದು ತಟ್ಟು ಮಾಡಿ ಇಟ್ಟಿದ್ದೆ. ತಟ್ಟೆಲ್ಲ ರೆಡಿಯಾಗಿದೆ. ಗೇರು ಬೀಜವನ್ನು ಗಿಡವನ್ನು ನಾನು ಪರ್ಚೇಸ್ ಮಾಡಲಿಕ್ಕೆ ಎಲ್ಲ ಬುಕ್ ಮಾಡಿ ಆಗಿದೆ, ಅಂದರೆ ಕೇಳಿಕೊಂಡಿದ್ದೆ. ಆಗ ನಮ್ಮ ಗ್ರಾಮಜನ್ಯ ಆದವರು, ಗ್ರಾಮಜನ್ಯ ಕೃಷಿ ಉತ್ಪಾದಕರ ಸಂಘ ಇಲ್ಲಿ ನಿಂತಿಕಲ್ನಲ್ಲಿ ಅವರ ಬ್ರಾಂಚ್ ಉಂಟು, ಸುಳ್ಯ ಪುತ್ತೂರು ಬ್ರಾಂಚ್ ಉಂಟು. ಅವರು ಇಲ್ಲಿಗೆ ಬಂದರು, ನಮಗೆ ಎಲ್ಲ ಮಾಹಿತಿ ಎಲ್ಲ ಕೊಟ್ಟುಕೊಂಡು ಮನೆಗೆ ನನ್ನಲ್ಲಿ ಬಂದು ಎಲ್ಲ ಇದರ ಬಗ್ಗೆ ಎಲ್ಲ ಹೇಳಿದರು. ಇದು ಜೇನಿನ ಕೃಷಿಯ ಬಗ್ಗೆ ಮತ್ತು ಬೇರೆ ಬೇರೆ ಕೃಷಿಯ ಬಗ್ಗೆ. ಮತ್ತು ಅವರು ಹೇಳಿದರು, ವೆಂಕಪ್ಪನ ಒಂದು ಬಿದಿರಿನದ್ದೊಂದು ಕಾನ್ಸೆಪ್ಟ್ ಉಂಟು, ಬಿದಿರು. ಅದನ್ನು ನಾನು ನಮ್ಮ ಇದರಲ್ಲಿ ಎಲ್ಲ ನೋಡ್ತಾ ಇದ್ದೆ, ಬಿದಿರಿನ ಬಗ್ಗೆ ಮೊಬೈಲ್ನಲ್ಲೆಲ್ಲ. ಹಾಗೆ ಅವ್ರು ಹೇಳುವಾಗ ಅದೆಂಥದ್ದು ಅದರ ಬಗ್ಗೆ ಅವರು ಮಾಹಿತಿ ಎಲ್ಲ ಕೊಟ್ಟರು. ಅದಕ್ಕೆ ಮುಳ್ಳು ಇಲ್ಲ, ಮತ್ತು ಒಂದು 4-5 ವರ್ಷದಲ್ಲಿ ಅದು ಕಟಾವಿಗೆ ಬರ್ತದೆ. ಅದರ ದೊಡ್ಡ ಮಟ್ಟದ ಮೇಲೆ ಇದ್ದರೆ, ಮತ್ತು ಈ ಅಗರಬತ್ತಿಯವರು, ಈಗ ಉದಾಹರಣೆ ಉಲ್ಲಾಸ ಅಗರಬತ್ತಿ ಫ್ಯಾಕ್ಟ್ರಿಯವರು, ಅವರು ಪರ್ಚೇಸ್ ಮಾಡ್ತಾರೆ. ಮತ್ತು ನಮ್ಮ ಊರಿನಲ್ಲಿ ಅದು ಈಗ ನಮ್ಮ ಒಂದು ಐಡಿಯಾ, ಪ್ರತಿಯೊಬ್ಬರಿಗೂ ಈ ದೋಂಟಿ ಕೊಕ್ಕೆ ಅನಿವಾರ್ಯ, ಅದು ಬೇಕೇ ಬೇಕು. ಈಗ ಇಲ್ಲ ನೋಡಿ, ಬೆದಿರಿಲ್ಲ ನೋಡಿ, ಅದಕ್ಕೆ ಇದು ಅಡಿಕೆ ತೆಗಿಲಿಕ್ಕೆ ಮತ್ತು ತೆಂಗು ತೆಗಿಲಿಕ್ಕೆ, ಏನಾದರೂ ಕುಯ್ಯಲಿಕ್ಕೆ ಕೊಕ್ಕೆ ಒಂದು ಬೇಕಲ್ಲ. ಮತ್ತು ಅದರದ್ದು ಕೇರ್ಪು ಅಂತ ಏಣಿ ಬೇಕು, ಎಲ್ರಿಗೂ ಬೇಕು. ಮತ್ತು ತರಕಾರಿ ಏನಾದರೂ ಮಾಡುವವರಿಗೆ ದೊಂಪು ಹಾಕಲಿಕ್ಕೆ ಅದಕ್ಕೆ ಗೂಟ, ಅದು ಕೋಳಿಯ ಮತ್ತು ಆಡು ಕುರಿ ಅಂಥದ್ದು ಇದು ಮಾಡುವವರಿಗೆ ಅದು ಗೂಡು, ಅಂದರೆ ಅದರ ಮನೆ ಕಟ್ಟಲಿಕ್ಕೆ ಅದು ಎಲ್ಲ ಬಿದಿರಿನಲ್ಲಿ ಆಗಬೇಕು ನೋಡಿ. ಲೋಕಲ್ ಮಾರುಕಟ್ಟೆ ಕೂಡ ಇದೆ ಅಂತ ತುಂಬ ಉಂಟು. ಹೌದು, ತುಂಬ ಉಂಟು. ಈ ತರಕಾರಿ, ಈಗ ದೊಡ್ಡ ಮಟ್ಟದಲ್ಲಿ ತರಕಾರಿ ಮಾಡುವವರಿಗೆ ಇದು ಅದರ ಚಪ್ಪರ ಹಾಕಲಿಕ್ಕೆ ಇದೇ ಆಗಬೇಕು ನೋಡಿ, ಇಂಥದ್ದೇ. ಇದರಲ್ಲಿ ಮತ್ತೆ ಮುಳ್ಳು ಇಲ್ಲ, ಕೆಲಸಕ್ಕೂ ಸುಲಭ. ಅಂದ್ರೆ ಮನುಷ್ಯ ಬದುಕಿನಲ್ಲೂ ಕೂಡ ಬೇರೆ ಬೇರೆ ರೂಪದಲ್ಲಿ ಬಿದಿರು ಉಪಯೋಗ ಆಗುವಂಥದ್ದು ತುಂಬ ಉಂಟು ಅಲ್ವಾ. ಬಿದಿರು ಯಾವುದಕ್ಕೆ ಬೇಡ ಅಂತ ಇಲ್ಲ, ದನಗಾರಿಗಳಿಗೂ ಬೇಕು, ಅತ್ಯವಶ್ಯವಾಗಿ ಕಾಗದ ತಯಾರಿಕೆಗೆ ಬೇಕಾಗ್ತದೆ, ದೊಡ್ಡ ಮಟ್ಟಿನ ಕೊಳಲು ತಯಾರಿಕೆಗೆ ಬೇಕು, ಮತ್ತೆ ಈ ಪ್ಲೇಟುಗಳು, ಮತ್ತೆ ಫರ್ನಿಚರ್ ಎಲ್ಲದಕ್ಕೂ, ಮತ್ತೆ ಆ ತಾರ್ಕೋಳ ಅಂತ ಅದಕ್ಕೆ ದೊಡ್ಡ ಮಟ್ಟಿನಲ್ಲಿ ಬೇಕು. ಮತ್ತೆ ಈಗ ಫ್ಯಾಕ್ಟ್ರಿಯವರು ಅದಕ್ಕೆ ತುಂಬ ಇದು ಮಾಡ್ತಾರೆ ನೋಡಿ. ಹಾಗಂತ ಮನಸ್ಸು ಮಾಡಿದ್ರಿ? ಹಾಗೆ ಅಂತ ಮನಸ್ಸು ಮಾಡಿ ಇದನ್ನೊಂದು ನೋಡುವ ಅನುಭವ ಇಲ್ಲ ನನಗೆ, ಎಲ್ಲಿ ನೋಡಲಿಲ್ಲ. ಇದನ್ನೊಂದು ನೋಡುವ ಅಂತ ನಾನೊಂದು ಮಾಡಿ ಇದಿಷ್ಟು ಜಾಗದಲ್ಲಿ ಒಂದು ಮಕ್ಕಳ ಎಕರೆ ಜಾಗ ಉಂಟು, ಒಂದು 80 ಗಿಡ ಉಂಟು, 3 ವೆರೈಟಿ ಉಂಟು. ಒಂದು ಕಣಲೆಗೆ, ಅದು ಫುಡ್ಡಿಗೆ, ಮತ್ತೊಂದು ಇಂಥ ದೋಂಟಿಗೆ, ಮತ್ತೊಂದು ಫರ್ನಿಚರಿಗೆ, ಅದು ಸ್ವಲ್ಪ ಗಟ್ಟಿದ್ದು ಫರ್ನಿಚರ್ ಎಲ್ಲ ಮಾಡುವ. ಈಗ 3 ತಳಿ ಅಲ್ವಾ? 3 ತಳಿ ಈಗ ನನ್ನಲ್ಲಿ ಉಂಟು. ಎಷ್ಟು ಸಮಯ ಆಯ್ತು ನೆಟ್ಟು? ಸರಿಯಾಗಿ 2 ವರ್ಷ. ಎಲ್ಲವೂ 3 ತಳಿಯೂ ಕೂಡ ಒಂದೇ ಬಾರಿ ಒಂದೇ ಬಾರಿ ನಟ್ಟದ್ದು. 2023 ಜೂನ್ ಲಾಸ್ಟಿಗೆ. ದೊಡ್ಡದಾಗಿರುವಂತದ್ದು 3 ವರ್ಷ, ಇದಕ್ಕೆಲ್ಲ 3 ವರ್ಷ ಅಲ್ವಾ? 2 ವರ್ಷ. 2 ವರ್ಷ ಹೇಳಿದ್ರಿ. 2 ವರ್ಷದಲ್ಲಿ ಇಷ್ಟು ಬಂದಿದೆ. ಇದು ಯಾವ ತಳಿ? ಇದು ಇದಕ್ಕೆ ಇದು ಕನ್ನಲೆ. ಯಾವುದು ಕನ್ನಲೆ ಪುಟ್ಟಿ. ಸರಿ, ಹೌದು. ಮತ್ತೆ ಇದನ್ನು ಅದು ನೋಡಿ ದೋಂಟಿಗೆ ಸ್ಪೆಷಲ್ ಓಕೆ, ದೋಂಟಿ ಉದ್ದಕ್ಕೆ ಬರುವಂಥದ್ದು. ಮತ್ತೆ ಅಲ್ಲಿ ಆ ಮೇಲೆ ಎಲ್ಲ ಉಂಟು ನೋಡಿ, ಇದೆಲ್ಲ ಅದು ಫರ್ನಿಚರಿಗೆ ಅಂತ, ಅದು ಗಟ್ಟಿ ಹಾಗೆ ಉಂಟು. ತುಂಬಾ ಜನ ಪ್ರಶ್ನೆ ಮಾಡಿರ್ಬೋದಲ್ಲ, ಯಾಕೆ ತುಂಬಾ ಜನ ಎಷ್ಟೋ ಜನ ಕೇಳ್ತಾರೆ, ಬೆದ್ರ ಬೆದ್ರಾಯ್ತು ಈಗ ಈರಾಗಿ ಒಂದು ಮಾರಲ್ಲ, ಈರಾಯ್ತು ಲೈಟ್ ಬೇತದ ತೋಟದ ಒಳ್ಳೆ ಕಂಗು ಬಾರದೇನು ಮಾಡ್ಕೊಳ್ಳೋದು. ನಾವು ಮಾಡ್ಬೋದು, ನೀರಿನ ವ್ಯವಸ್ಥೆಗೆ ಸವಾಲು ತುಂಬ. ಮತ್ತೆ ಈಗಿನ ಬಿಸಿಲು ಅಂಥದ್ದನ್ನು ನೋಡುವಾಗ ಇದಕ್ಕೆ ಬಿದಿರು ಈಗ ನೀವು ಕಂಡುಕೊಂಡ ಹಾಗೆ ನೀವು 2 ವರ್ಷ ಆಯ್ತು, ಎಲ್ಲ ಹವಾಮಾನದಲ್ಲಿಯೂ ಆಗ್ತದಾ ಅಲ್ಲ, ನಿರ್ದಿಷ್ಟವಾದ ಮಣ್ಣು ಅದೆಲ್ಲ ಹೇಗೆ? ಈಗ ನನ್ನ ಅನುಭವದಲ್ಲಿ ಈಗ ನಾನು ಇದನ್ನು ನೋಡುವಾಗ ಇದಕ್ಕೆ ನೀರು ಬೇಡ, ಗೊಬ್ಬರ ಅಂತೂ ಬೇಡ. ಗೊಬ್ಬರ ಬೇಡವೇ ಬೇಡ. ಮಣ್ಣು ಒಂದು ಸ್ವಲ್ಪ ಫಲವತ್ತಾದ ಮಣ್ಣು ಇದ್ರೆ ಇದಕ್ಕೆ ಗೊಬ್ಬರ ಬೇಡ. ಈಗ 2 ವರ್ಷದಲ್ಲಿ ಇಷ್ಟೆಲ್ಲ ಬಂದಿದೆ ನೋಡಿ. ಇದಕ್ಕೆ ಬೇಕಾದಷ್ಟು ಅದಕ್ಕೆ ಫುಡ್ ಇದರಲ್ಲಿ ಉಂಟು, ಆಹಾರ. ದೊಡ್ಡ ಮಟ್ಟಿನಲ್ಲಿ ಅಂತೂ ಬೇಡ. ದೊಡ್ಡ ಮಟ್ಟಿನಲ್ಲಿ ಕೃಷಿಯೇ ಅಂತ ಅದನ್ನೇ ಮಾಡುವವರಿಗೆ ನೀರು ಹಾಕ್ಬೋದು, ಗೊಬ್ಬರ ಹಾಕ್ಬೋದು, ಮದ್ದು ಬಿಡ್ಬೋದು, ಎಲ್ಲ ಮಾಡ್ಬೋದು. ಎಷ್ಟು ವರ್ಷದಲ್ಲಿ ಕಟಾವಾಗ್ತದಂತೆ? ಅವರು ನನಗೆ ಮಾಹಿತಿ ಕೊಟ್ಟ ಪ್ರಕಾರ ಒಂದು 4ರಿಂದ 5 ವರ್ಷದಲ್ಲಿ ಕಟಾವು ಮಾಡ್ಬೋದು. ಅಂದ್ರೆ ಅದು ಸ್ವಲ್ಪ ಎಳೆತ್ತಬೇಕು ನೋಡಿ, ಯಾವುದು ಈ ಅಗರಬತ್ತಿಯವರಿಗೆಲ್ಲ. ಕೆಲವು ಫರ್ನಿಚರಿಗೆ ಕೂಡ ಅದು ಸ್ವಲ್ಪ ಎಳೆತ್ತಬೇಕು.
ಕೆಲವು ಫರ್ನಿಚರಿಗೆಲ್ಲ ಅದು ತುಂಬ ಬೆಳಿಬೇಕು, ಅದಕ್ಕೆ ವರ್ಷ ಬೇಕು. ಸುಮಾರು ಒಂದು 40ರಿಂದ 50 ವರ್ಷ ಇದಕ್ಕೆ ಆಯುಷ್ಯ ಉಂಟು ಅಂತ ಹೇಳ್ತಾರೆ ಅವರು. ವೆಂಕಪ್ಪಣ್ಣ, ಇದಕ್ಕೆ ರೋಗಗಳ ಹಾವಳಿ ಏನಾದರೂ ಉಂಟಾ? ರೋಗಗಳಂತ ಕೆಲವು ಸರ್ತಿ ಒಂದು ಅದರ ಎಲೆ ಹಾಗೆ ಒಂದು ಸುರುಳಿ ಇದು ಬರ್ತದೆ ಸಣ್ಣ ಮಟ್ಟಿಗೆ. ಅದು ದೊಡ್ಡ ಅದು ರೋಗ ಅಂತ ಅಲ್ಲ, ಅದು ಪ್ರಕೃತಿಯಲ್ಲಿ ಇದ್ದದೆ ನೋಡಿ. ಅದೇ ಅದೇ ಎಲ್ಲ ಗಿಡ ಇದಕ್ಕೂ ಒಂದೊಂದು ಟೈಮ್ನಲ್ಲಿ ಅದಕ್ಕೆ ಒಂದು ಹುಳ ಏನಾದರೂ ಒಂದು ಬಾಧೆ ಇರ್ತದೆ. ಅದನ್ನು ಸಾಯಿಸುವಷ್ಟು ನಮಗೆ ಅದು ನಷ್ಟ ಬರುವಷ್ಟು ಇಲ್ಲ ರೋಗ ಅಂತ ಇದು ಬಿದಿರಿಗೆಲ್ಲ ಬರುವುದಿಲ್ಲ ನನ್ನ ಅಂದಾಜು ಪ್ರಕಾರ. ಹಾಗೆ ಸಾಧಾರಣವಾಗಿ ನೈಸರ್ಗಿಕವಾಗಿ ದೊರೆಯುವ ಬಿದಿರು ಎಲ್ಲವೂ ಕೂಡ ಮುಳ್ಳಿಂದಾಗಿರ್ತದೆ. ಬಹುಶಃ ಅದು ಕೂಡ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಇಲ್ಲ, ಇತ್ತೀಚೆಗೆ ಅದೆಲ್ಲ ಅದರ ಇದು ಒಮ್ಮೆದ್ದು ಎಲ್ಲ ಸತ್ತೋಯ್ತು ನೋಡಿ. ಅದು ಇನ್ನೂ ವಾಪಸ್ಸು ಹುಟ್ಟಿ ಬಂದು ದೊಡ್ಡದು ಆಗ್ಬೇಕಷ್ಟೇ. ಇದಕ್ಕೆ ಮುಳ್ಳಿಲ್ಲ ನೋಡಿ, ಯಾವುದೇ ಮುಳ್ಳಿಲ್ಲ. ಇದು ಈಗ ಈ ಸರ್ತಿ ಬಂದದ್ದು ನಾಡು. ಇದಕ್ಕೆ ಎಷ್ಟು ಒಂದು ತಿಂಗಳೇನ ಆಯ್ತೇನ, ಎಷ್ಟು ಉಂಟು, ಎಷ್ಟು ಎತ್ತರಕ್ಕೆ ಹೋಗಿದೆ ನೋಡಿ. ಸುಮಾರು ಒಂದು 20 ಫೀಟ್ ಆಗಿದೆ ಅಲ್ಲಿಂದ. ಇದು ಉದ್ದಕ್ಕೆ ನೆಟ್ಟಿದ್ದೀರಾ ಇಲ್ಲಿ? ಹೌದು, ಉದ್ದಕ್ಕೆ ಉಂಟು. ಮೂರು ತಳಿ ಕೂಡ 3 ಉದ್ದ. ಹೌದು, ಉದ್ದಕ್ಕೆ ಇದನ್ನೆಲ್ಲ ತಟ್ಟು ಮಾಡಿ ಒಂದು ಸ್ವಲ್ಪ ಗುಂಡಿ ಮಾಡಿ ನೆಟ್ಟದ್ದು. ಅದಕ್ಕೆ ನೆಡುವಾಗ ಒಂದು ಸ್ವಲ್ಪ ಯಾವುದು ಕೈ ಬೇವಿನ ಹಿಂಡಿ ಸ್ವಲ್ಪ ಕೊಟ್ಟಿದೆ ಅಷ್ಟೇ. ಇದಕ್ಕೆ ಹೇಗೆ ಸಬ್ಸಿಡಿ ಏನಾದರೂ ಉಂಟಾ? ಈಗ ಇದಕ್ಕೆ ಸಬ್ಸಿಡಿ ಎಲ್ಲ ಗವರ್ಮೆಂಟಿನಿಂದ ಇದಕ್ಕೆ ಸಬ್ಸಿಡಿ ಎಲ್ಲ ಉಂಟಂತೆ. ಇದ್ರ ಕೂಡ ಇದು ನಾನು ಸಣ್ಣ ಮಟ್ಟಿನದ್ದು. ಇದಕ್ಕೆ ಸಬ್ಸಿಡಿಗೆ ಅಂಥದ್ದು ಇದಕ್ಕೆ ಅದಕ್ಕೆಲ್ಲ ನಾನು ಹೋಗಲಿಲ್ಲ. ಅವರು ಈ ಗ್ರಾಮಜನ್ಯ ಕಂಪನಿಯವರು ಯಾವ ರೀತಿ ಸಹಕಾರ ಮಾಡ್ತಾರೆ? ಗ್ರಾಮಜನ್ಯದವರು ಈಗ ಫಸ್ಟಿಗೆ ಅವರೇ ಗಿಡ ತಂದು ಕೊಟ್ಟದ್ದು ನನಗೆ. ಪರ್ಚೇಸ್ ಮಾಡಿ ಅವರಿಗೆ ತಂದು ಅವರೇ ಇದನ್ನು ನೆಟ್ಟು ಅವರೇ ಅದಕ್ಕೆ ಸ್ವಲ್ಪ ಗೊಬ್ಬರ ಎಲ್ಲ ಕೊಟ್ಟು ಎಲ್ಲ ಇದು ಮಾಡಿ ಕೊಟ್ಟಿದ್ದಾರೆ. ಹೇಗಿದ್ದಾರೆ ನಾಟಿಯ ಕ್ರಮ ಹೇಗೆ? ನಾಟಿ ಅವರು ಈಗ ಒಂದು 2 ಫೀಟ್ ಆಗಲ್ಲ, 1 ಫೀಟು ಹೊಂಡ, ಅಲ್ಲಿಗೆ ಸ್ವಲ್ಪ ಹಿಂಡಿ ಇದು ಹಾಕಿ ನೆಟ್ಟು ಕೊಟ್ಟಿದ್ದಾರೆ. ಬೇರೆ ಏನಿಲ್ಲ. ಒಂದೇ ವರ್ಷದಲ್ಲಿ ಅದು ಬಂತು, ಇಷ್ಟೆಷ್ಟೆಲ್ಲ ಬಂತು. ಈಗ 2 ವರ್ಷದಲ್ಲಿ ಕೊಯ್ಲು ಹೇಗಂತೆ? ಅದೇ ಕೊಯ್ಲು 4ರಿಂದ 5 ವರ್ಷದಲ್ಲಿ ಕಟಾವು ಮಾಡ್ತಾರೆ ಅಂತ ಒಂದು ಅವರ ಮಾಹಿತಿ ಉಂಟು. ಹಾಗೆ ಬಹಳ ಮುಖ್ಯವಾಗಿ ಕಳೆ ಕೀಳುವಂಥದ್ದು, ಅದು ಕೂಡ ದೊಡ್ಡ ಸವಾಲಲ್ವಾ? ಮಧ್ಯೆ ಕಳೆಗಳು ಬಂದರೂ ಕೂಡ ವರ್ಷದಲ್ಲಿ ಒಮ್ಮೆ ಇದನ್ನು ಸ್ವಲ್ಪ ತೆಗೆದ್ರೆ ಆಯ್ತು. ಈಗ ಫಸ್ಟಿಗೆ 1 ವರ್ಷ 2 ವರ್ಷ, ಇನ್ನು ಇದನ್ನು ಕಳೆ ತೆಗಿಬೇಕಂತ ಇಲ್ಲ ನೋಡಿ. ಆದರೆ ಉಳಿದ ಕೃಷಿಗಳಿಗೆ ಹೋಲಿಸಿದ್ರೆ ಕೆಲಸ ಭಾರಿ ಕಡಿಮೆ ಅಲ್ಲ? ಕೆಲಸ ಭಾರಿ ಕಡಿಮೆ, 100ರಲ್ಲಿ 10%. ಇನ್ನು ಇದರ ಬುಡಕ್ಕೆ ನಾನು ಬರಬೇಕಂತಿಲ್ಲ. ನಾನು ಮಳೆಗಾಲದಲ್ಲಿಯೂ ಬರೋದು ಬೇಡ, ಬೇಸಿಗೆಗಾಲದಲ್ಲಿಯೂ ಬರೋದು ಬೇಡ. ಅದಕ್ಕೆ ನೀರು ಬಿಡಲಿಕ್ಕೆ, ಅದಕ್ಕೆ ಮದ್ದು ಬಿಡಲಿಕ್ಕೆ, ಅದಕ್ಕೆ ಯಾವುದೇ ತಲೆ ಬಿಸಿ ಇಲ್ಲ. ಇದು ಫರ್ನಿಚರ್ಗೆ ಆಗುವಂತ? ಇದು ಫರ್ನಿಚರ್ ಹೌದು. ಇದರ ಎಲೆಗಳು ಸ್ವಲ್ಪ ಸಣ್ಣದುಂಟು, ಮತ್ತೆ ಭಾರಿ ಗಟ್ಟಿ ಉಂಟು. ಇದು ಭಾರಿ ಗಟ್ಟಿ ಮಾತ್ರ ನೋಡಿ. ಈಗ ಈ ಸಣ್ಣ ಇಷ್ಟೇ ಆದರೂ ಕೂಡ ಉಂಟಲ್ವ, ಇದು ಗಟ್ಟಿ ಉಂಟು ಇಷ್ಟು ನೋಡಿ. ಇದು ಆದರೆ ನನಗೆ ಭರವಸೆ ಉಂಟು. ಈಗ ನನ್ನಲ್ಲಿ ಈ ಸಣ್ಣ ಮಟ್ಟಿಗೆ ಇದಕ್ಕೆ ಈಗ ನನಗೆ ಮಾರ್ಕೆಟಿನ ತಲೆಬಿಸಿ ಇಲ್ಲ. ನಮ್ಮ ಊರಿನಲ್ಲಿಯೇ ನಮ್ಮ ಪರಿಸರದಲ್ಲಿಯೇ ಇದನ್ನು ಕೇಳುವವರಿದ್ದಾರೆ, ಅವರಿಗೆಲ್ಲ ಬೇಕು. ಈಗ ಒಂದು ಕೋಳಿಗೂಡು, ದೊಡ್ಡ ಮಟ್ಟಿನಲ್ಲಿ ಒಂದು ಕೋಳಿ ಸಾಕಣೆ ಮಾಡ್ತಾರೆ, ಅವರಿಗೆ ಕೋಳಿಗೂಡು. ಈ ಕಬ್ಬಿಣದಲ್ಲಿ ಏನಾದರೂ ಇದು ಗೂಡೆಲ್ಲ ಮಾಡ್ತಾರೆ. ಹಾಗೆ ಈಗೆಲ್ಲ ಸುಲಭದಲ್ಲಿ ಆಗಬೇಕಲ್ಲ, ಮತ್ತೆ ಇಲ್ಲ, ಅದು ಬಿಸಿ ಆಗ್ತದೆ. ಬೇಸಿಗೆ ಕಾಲದಲ್ಲಿ ಬಿಸಿಯಾಗಿ ಈ ಕೋಳಿಗಳೆಲ್ಲ ಸತ್ತಿ ಹೋಗ್ತದೆ ಜಾಸ್ತಿ. ಅದಕ್ಕೆ ಇದು ಹೀಟ್ ಜಾಸ್ತಿ ಆಗಿ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ನೋಡಿ. ಇದರಲ್ಲಿ ಎಲ್ಲ ಗೂಡು ಎಲ್ಲ ಮಾಡಿದ್ವಿ. ಈಗ ಕೋಳಿಗಳಿಗೆ ಮತ್ತೆ ಇದು ಕುರಿ ಅಂತ ಎಲ್ಲ ಗೂಡು ಮಾಡಿ ಇದು ಮಾಡುವವರಿಗೆ ಇದು ಬೆಸ್ಟ್ ನೋಡಿ. ಮಾಡು ಕೂಡ ಆಗ್ತದೆ, ಸೈಡಿಗೂ ಆಗ್ತದೆ, ಎಲ್ಲದಕ್ಕಾಗ್ತದೆ. ಮತ್ತೆ ಕರಕುಶಲ ವಸ್ತುಗಳು ವೆರೈಟಿ ಏನೆಲ್ಲ ಮಾಡ್ತಾರೆ. ಪ್ಲೇಟುಗಳು, ಮತ್ತೆ ಇದು ಸೌಟು, ಚಾರ್, ಏನೆಲ್ಲ ಬುಟ್ಟಿ ಎಲ್ಲ ಮಾಡ್ತಾರೆ ನೋಡಿ. ವೆಂಕಪ್ಪ ನಾಯ್ಕರ ಮಗ ಅನ್ವಿತ್ ಕುಮಾರ್ ಅಲ್ವಾ? ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಏನ್ ಮಾಡ್ತಾ ಇದ್ರಿ? ನಂದು MBA ಕಂಪ್ಲೀಟ್ ಆಯ್ತು. ಇನ್ನು ಜಾಬಲ್ಲಿ ನೋಡ್ಲಿಕ್ಕಿಂತ ಮುಂಚೆ ಸ್ವಲ್ಪ ಕೃಷಿಯಲ್ಲಿ ಆಸಕ್ತಿ ಉಂಟು. ಜೊತೆಗೆ ಯೂಟ್ಯೂಬಲ್ಲಿ ಕೂಡ ಅಲ್ಲ, ಬ್ಲಾಗರ್. ಓಕೆ, ಏನು ಮಾಡ್ತಾ ಇದ್ರಿ? ಬ್ಲಾಗ್ ಚಾನಲ್ ನಮ್ಮದು ಡೈಲಿ, ಮತ್ತು ಕೃಷಿದು ಜಾಸ್ತಿ. ಓಕೆ, ವಿಶೇಷವಾಗಿ ಸುಳ್ಯ ತಾಲೂಕಿಗೆ ಇದೊಂದು ಹೊಸ್ತು ಬಿದಿರು ಕೃಷಿ. ತಂದೆ ತುಂಬ ಭರವಸೆಯಿಂದ ಇದಕ್ಕೆ ಮನಸ್ಸು ಮಾಡಿದ್ದಾರೆ. ನಿಮಗೇನು ಅನಿಸ್ತಾ ಇದೆ? ಅಂದರೆ ಭವಿಷ್ಯದ ಬೆಲೆ ಬಿದಿರು ಅಂತ ನೀವು ವಿಡಿಯೋದಲ್ಲಿ ಮೊದಲೇ ಹೇಳಿದಾಗೆ ನಿತ್ಯ ಹರಿದ್ವರ್ಣ ಅಲ್ವಾ?
ಯಾವಾಗಲೂ ಹಸಿರಾಗಿರುವಂಥದ್ದೇ ಅಲ್ಲ. ಹಾಗೆ ನೀವು ಮೊದಲು ಈಗ ವಿಡಿಯೋದಲ್ಲಿ ಹೇಳಿದಾಗೆ ಹುಟ್ಟುತ್ತಾ ಹುಲ್ಲಾದೆ ಬೆಳೆಯುತ್ತದೆ ವಿನಾದೆ ಮಕ್ಕಳ ಬಾಲಿಗೆ ತೂಗುವ ತೊಟ್ಟಿಲಾದೆ ಅಂತ. ಅಂದ್ರೆ ಒಂದು ಮನುಷ್ಯನಿಂದ ಎಷ್ಟು ಪ್ರಯೋಜನ ಉಂಟು ಅದಕ್ಕಿಂತ ಹೆಚ್ಚು ಪ್ರಯೋಜನ ನಮ್ಮ ಒಂದು ಬಿದಿರಿಂದ ಆಗ್ತದೆ ಅಂತ. ಅಂದ್ರೆ ಈ ವಿಷಯವನ್ನು ನಾವು ಹೇಳಿದಲ್ಲ, ಶಿಶುನಾಳ ಶರೀಫರು ಅವರ ಕೀರ್ತನೆಯಲ್ಲಿ ಯಾವತ್ತೂ ಹೇಳಿದ್ದಾರೆ. ಅಂದ್ರೆ ಈ ವಿಷಯ ನಮ್ಮ ಕೃಷಿಕರಿಗೆ ಇನ್ನೂ ಅಂದ್ರೆ ಅದರ ಬಗ್ಗೆ ಹೆಚ್ಚು ಮಾಹಿತಿ ಸಿಗದೇ ಇರುವುದೊಂದು ವಿಪರ್ಯಾಸ. ಅಂದ್ರೆ ಅನಿತ್ ಕುಮಾರ್ ಬಹಳ ಇದ್ರ ಬಗ್ಗೆ ತಿಳಿದುಕೊಂಡೇ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಈ ಕೃಷಿಯ ಬಗ್ಗೆ ತಂದೆಗೆ ಅವರು ಸಪೋರ್ಟ್ ಮಾಡಬೇಕಿದ್ರೆ ಇನ್ನು ತುಂಬಾ ಅಧ್ಯಯನ ಕೂಡ ನೀವು ಮಾಡಿದ್ದೀರಲ್ವಾ? ಅಂದ್ರೆ ಬೆಳೆಯುವಾಗ ಸ್ವಲ್ಪ ನಮಗೂ ಗೊತ್ತಿದ್ರೆ ವಿಷಯ ನಮ್ಗೆ ಮಾಹಿತಿ ಕೊಡ್ಲಿಕ್ಕೂ ಸ್ವಲ್ಪ ಉಪಕಾರ ಆಗ್ತದೆ. ಇವಾಗ ಇದು ಬೆಳೆದಿದ್ದೇವೆ, ಈಗ ಎರಡು ವರ್ಷ ಆದದ್ದು, ಇಷ್ಟು ಎತ್ತರ ಬಂದಿದೆ. ಆಮೇಲೆ ಸಣ್ಣದಾಗಿ ಮಾಡಿದ್ದು ನಾವು, ಒಂದು ದೊಡ್ಡ ಉದ್ಯಮ ರೀತಿ ಅಂತ ಅಲ್ಲ. ಭರವಸೆ ಇದೆ. ಹೌದು. ಏನು ಇದರ ಕೆಲಸಗಳೇನೆಲ್ಲ ಇರ್ತದೆ? ಕೆಲಸ ಅಂದ್ರೆ ಇದ್ರ ನಾನು ತಿಳ್ಕೊಂಡ ಹಾಗೆ ನೆಟ್ಟಂತಹ 2 ವರ್ಷ ಒಳ್ಳೆ ನೀರು ಹಾಕ್ಬೇಕು, ಆಮೇಲೆ ಗೊಬ್ಬರ ಎಲ್ಲ ಹಾಕಿದ್ರೆ ಆಮೇಲೆ ಉಳಿದ ವರ್ಷ ಏನುಂಟು 50 ವರ್ಷದ ತನಕ ಇದು ಬೆಳೀತದೆ. ಅದಕ್ಕೆ ನಮಗೆ ಏನು ಕೆಲಸ ಇಲ್ಲ. 2 ವರ್ಷ ತನಕ ಚೆನ್ನಾಗಿ ನೋಡಿಕೊಂಡ್ರೆ ಆಮೇಲೆ ಅದರ ಇದಿಲ್ಲ, ಕೆಲಸ ಏನಿಲ್ಲ. ಸ್ಟಾರ್ಟಿಂಗ್ ಎಲ್ಲ ಗೊಬ್ಬರ ಎಲ್ಲ ಹಾಕಿ ನೆಟ್ಟಂಥದ್ದು, ಆಮೇಲೆ ಇಲ್ಲಿ ಮಣ್ಣೆಲ್ಲ ಏನಿತ್ತು ಇದನ್ನೆಲ್ಲ ಈ ರೀತಿ ಮಾಡಿ ಇದರ ಕೆಲಸ ಮಾಡಿರೋಂಥದ್ದು. ಅಂದ್ರೆ ಇದು ಬೇರೆ ನಡಬೇಕು ಅಂತಿಲ್ಲ, ಕಟಾವು ಮಾಡಿದ್ರೆ ಉಳಿದ ಅದರ ಹಾಗೆ ಇರ್ತದೆ ಅಲ್ವಾ? ಕಟಾವ್ ಮಾಡಿದ್ರು ಕೂಡ ವಾಪಸ್ ಬೇರೆ ನೆಡ್ಬೇಕಂತಿಲ್ಲ. ಅದೇ ಚಿಗುರ್ತದೆ, ವಾಪಸ್ ತೆಗೆದ್ರು ವಾಪಸ್ ಸಿಗುತ್ತದೆ. ಅದರ ಆಯುಷ್ಯ ಮುಗಿದ ಮೇಲೆ ಮಾತ್ರ ಅದು ಸಾಯಿತು, ಅಡಿಯಿಂದಲೇ ಅದರ ಇದು ಸಾಯಿತು. ಇಲ್ಲದ್ರೆ ನಾವು ಎಷ್ಟೇ ಸರ್ತಿ ಕಡಿದ್ರು ಕೂಡ ಅದು ವಾಪಸ್ ಬರ್ತದೆ. ಪ್ರೇಕ್ಷಕರೇ, ನಮ್ಮೊಂದಿಗೆ ರಚನ್ ಅವರಿದ್ದಾರೆ. ಈಗಾಗಲೇ ವೆಂಕಪ್ಪ ನಾಯಕರು ಉಲ್ಲೇಖ ಮಾಡ್ತಾ ಇದ್ರು, ಇದಕ್ಕೆ ಗ್ರಾಮಜನ್ಯ ಒಂದು ರೈತ ಉತ್ಪಾದಕ ಕಂಪನಿ ಸಹಕಾರವನ್ನ ಮಾಡಿದೆ ಅಂತ. ಆ ಕಂಪನಿಯ ಪ್ರತಿನಿಧಿ, ಇಂತಹ ಬೆಳೆಗಳ ಬಗ್ಗೆ ಅವರು ಮಾರ್ಗದರ್ಶನ, ತರಬೇತಿಯನ್ನು ಕೂಡ ಮಾಹಿತಿಯನ್ನು ನೀಡುವಂಥವರು. ರಚನ್, ನಮಸ್ತೆ. ಬಹುಶಃ ಒಂದು ವೈವಿಧ್ಯಮಯ ದಾರಿಯನ್ನು ಕಂಡುಕೊಂಡಿದ್ದಾರೆ ಮತ್ತು ಅದಕ್ಕೆ ನಿಮ್ಮ ಕಂಪನಿ ಕೂಡ ಪೂರಕವಾಗಿದೆ ಅಂತ. ಬಹುಶಃ ಇದು ಬೇರೆ ಕಡೆ ನೀವು ಇದನ್ನು ಮಾಡಿದ್ದೀರಾ, ಹೇಗೆ? ಬೇರೆ ಕಡೆ ಸಹ ಈ ಕೃಷಿಯನ್ನು ಕೃಷಿಕರಿಗೆ ಮಾಡಿಕೊಟ್ಟಿದ್ದೀವಿ. ಅಂದರೆ ಇದು ಹೇಗೆ ಅಂದರೆ ಅಡಿಕೆಗೆ ಪರ್ಯಾಯ ಬೆಳೆಯಾಗಿ ನಾವು ಇದನ್ನು ಕೃಷಿಕರಿಗೆ ಬಿದಿರು ಕೃಷಿಯನ್ನಾಗಿ ಮಾಡ್ಬೋದು ಅಂತ ಹೇಳುವಂಥ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅಂದರೆ ಸುಳ್ಯ ಪುತ್ತೂರು ತಾಲೂಕು ಮತ್ತು ಕೆಲವು ತಾಲೂಕುಗಳಲ್ಲಿ ಅಡಿಕೆ ಕಡಿಮೆ ಆಗ್ತಾ ಇತ್ತು, ಗಿಡ ಹಾಕಿದ್ದು ಬರ್ತಾ ಇಲ್ಲ, ಮತ್ತು ಅನೇಕ ಡಿಸೀಸ್ ವೈರಸ್ಗಳೆಲ್ಲ ಉಂಟು. ಹಾಗಾಗಿ ಬಿದಿರು ಕೃಷಿಯನ್ನು ನಾವು ಮಾಹಿತಿ ಕೊಟ್ಟಿದ್ದೀವಿ. ಇದು ಹೇಗೆ ಅಂತೇಳಿದರೆ, ನಾವು 1 ಎಕರೆಯಲ್ಲಿ 1 ಎಕರೆ ಆದರೂ ಕೃಷಿ ಮಾಡಿ ಅಂತೇಳಿ ಅಂದರೆ ಕೆಲವು ಖಾಲಿ ಜಾಗಗಳು ತುಂಬ ಇದೆ. ಅಂದರೆ ಇದು ಒಂದು ಇನ್ಕಮ್ ಆಗಿ ಕೃಷಿಕರಿಗೆ ಸಿಕ್ಕಲಿ ಅಂತ. ಇನ್ಕಮ್ ಆಗಿ ಸಿಗಲಿ ಅಂದರೆ ಇದರಲ್ಲಿ ಹೇಗೆ ಅಂತ ಹೇಳಿದರೆ, 1 ಎಕರೆಯಲ್ಲಿ 150ರಿಂದ 180, 200 ಗಿಡಗಳು ಹಿಡಿತದೆ. ಅವರಿಗೆ ನಮ್ಮಲ್ಲಿಂದಲೇ ಸಂಸ್ಥೆಯ ಮುಖಾಂತರವೇ ಇದನ್ನು ಗಿಡವನ್ನು ಇಟಾಚಿ ಕೆಲಸ ಮಾಡಿ ಆ್ಯಂಡ್ ಗೊಬ್ಬರ ಸಂಸ್ಥೆಯ ಮುಖಾಂತರ ಗುಂಡಿಯನ್ನು ಇಟಾಚಿ ಕೆಲಸ ಮಾಡಿ ಗುಂಡಿಯನ್ನು ತೆಗೆದು ನಾಟಿ ಮಾಡಿ ಗೊಬ್ಬರ ಹಾಕಿ ನಾಟಿ ಮಾಡಿ ಕೊಡುವಂಥ ಕೆಲಸವನ್ನು ನಮ್ಮ ಸಂಸ್ಥೆಯಲ್ಲೇ ಮಾಡ್ತೇವೆ. ಅವರಿಗೆ 5 ವರ್ಷದವರೆಗೆ ಇದನ್ನು ಸಾಕಲಿಕ್ಕೆ ಮೈಂಟೆನೆನ್ಸ್ ಮಾಡಲಿಕ್ಕೆ ಇರ್ತದೆ. ಅಂದರೆ ನಮ್ಮ ಸಂಸ್ಥೆ ಮುಖಾಂತರನೇ ಬೇಕು ಅಂದರೆ ಮೈಂಟೆನೆನ್ಸ್ ಮಾಡಿ ಕೊಡ್ತೇವೆ 5 ವರ್ಷದವರೆಗೆ. ಇಲ್ಲದೆ ಅವರು ಬೇಕಾದರೆ ಅವರಿಗೆ ಸ್ವಂತ ಕೆಲಸ ಮಾಡಲಿಕ್ಕೆ ಜನ ಇದ್ದಾರೆ, ಅವರಲ್ಲಿ ವ್ಯವಸ್ಥೆ ಮಾಡಿಕೊಳ್ಬೋದು ಅಂತ ಅವರು ಅದನ್ನು ಮೈಂಟೆನೆನ್ಸನ್ನು ಮಾಡಿಕೊಳ್ಬೋದು. ಇದು ಇನ್ಕಮ್ ಆಗಿ ಹೇಗೆ ಸಿಗೋದು ಅಂತ ಹೇಳಿದರೆ, 5 ವರ್ಷದಲ್ಲಿ ಇದರಲ್ಲಿ 1/3 ಒಂದು ಭಾಗದಷ್ಟು ಕಟ್ಟಿಂಗ್ ಮಾಡಲಿಕ್ಕೆ ಇರುತ್ತೆ. ಅಂದರೆ 3 ಗಳೆಗಳು ಇದು ಫಸಲು ಬಂದರೆ ಅದರಲ್ಲಿ ಎಲ್ಲವನ್ನು ಕಟ್ ಮಾಡಲಿಕ್ಕಿಲ್ಲ, ಒಂದು ಭಾಗವನ್ನಾಗಿ ಕಟ್ ಮಾಡಲಿಕ್ಕೆ. ಅವರಿಗೆ ಸಾಧಾರಣ 1.5 ಲಕ್ಷದಷ್ಟು ಇನ್ಕಮ್ ಆಗಿ ಸಿಗ್ಬೋದು ಅಂತೆ 1 ಎಕರೆಯಲ್ಲಿ. ವರ್ಷಕ್ಕೆ ಅವರಿಗೆ ಇನ್ಕಮ್ಗಳು ಇನ್ಕ್ರೀಸ್ ಜಾಸ್ತಿ ಹೋಗ್ತದೆ. ಇದಕ್ಕೆ ಲೈಫ್ ಟೈಮು 50ರಿಂದ 60 ವರ್ಷ ಟೈಮ್ ಇರ್ತದೆ. ಅಂದರೆ ಇದು ಗಿಡ ಚಿಕ್ಕ ವಯಸ್ಸಿನಲ್ಲಿರುವಾಗ ನಾವು ಸ್ವಲ್ಪ ಜಾಗೃತೆಯಾಗಿ ನೋಡಿಕೊಳ್ಬೇಕಾಗ್ತದೆ. 1 ತಲೆಮಾರಿಗೆ ಸಾಕು. ಹೌದು, 1 ತಲೆಮಾರಿಗೆ ಸಾಕು. ಜಾಗ್ರತೆ ಅಂದರೆ ಇದಕ್ಕೆ ಮುಳ್ಳಹಂದಿಗಳು ಉಪದ್ರವಗಳು ಇರ್ತದೆ, ಮತ್ತೆ ಚಿಕ್ಕ ಕಾಡು ಪ್ರಾಣಿಗಳ ಉಪಟಳ ಇರ್ತದೆ. ಅದಕ್ಕೆ ನಾವು ಭದ್ರತೆಯಾಗಿ ಬೇಲಿಗಳನ್ನು ಮಾಡಿಕೊಳ್ಬೇಕಾಗ್ತದೆ. ಹಾಗೆ ಗಿಡ ಚಿಕ್ಕದಿಲ್ಲದಿರುವಾಗ ನಾವು ಗೊಬ್ಬರವನ್ನು ಕೊಟ್ಟರೂ ಆಗ್ತದೆ, ಕೊಡದಿದ್ದರೂ ಚಿಕ್ಕ ವಯಸ್ಸಿನಲ್ಲಿ ಕೊಡಬೇಕಾಗ್ತದೆ. ನೀರು ಗೊಬ್ಬರವನ್ನು ಕೊಡಬೇಕಾಗ್ತದೆ. ಅಕಸ್ಮಾತ್ ನಮ್ಮಲ್ಲಿ ಯಾವ ವ್ಯವಸ್ಥೆಗಳಿಲ್ಲ, ನಾವು ಗುಡ್ಡ ಜಾಗದಲ್ಲಿ ನೆಟ್ಟಿದ್ದೀವಿ ಅಂತ ಇಲ್ಲದಿದ್ದರೂ ಕೂಡ ಆಗ್ತದೆ. ಯಾಕೆಂತೇಳಿ ಇದು ಮಳೆಗಾಲ ಫಸ್ಟ್ ಪ್ರಾರಂಭವಾಗುವ ಹೊತ್ತಿಗೆ ಇದನ್ನು ಗಿಡವನ್ನು ನಾಟಿ ಮಾಡೋದು. ಆದ ಕಾರಣ ಇದಕ್ಕೆ ಇಲ್ಲದಿದ್ದರೂ ಆಗ್ತದೆ ಗೊಬ್ಬರಗಳು, ನೀರುಗಳು. ಚಿಕ್ಕ ವಯಸ್ಸು ಒಂದು 2 ವರ್ಷ ಕಳೆದ ನಂತರ ಮತ್ತೆ ಇದರಷ್ಟಕ್ಕೆ ಇದು ಬೆಳೀತಾ ಹೋಗ್ತದೆ. ಮತ್ತೆ ಅದಕ್ಕೆ ಬಳ್ಳಿ ಹಬ್ಬುದನ್ನು ತೆಗಿಬೇಕು ಅಂತಿಲ್ಲ, ಬೇರೆ ಉಪದ್ರವಗಳೇನಾದರೂ ಸಮಸ್ಯೆಗಳು ಗೊಬ್ಬರ ಹಾಕಬೇಕು ಅಂಥದ್ದೇನಿಲ್ಲ.
ಕಾಡು ಹಂದಿ ಪ್ರಾಣಿಗಳು ಕನೇಲೆ ಇರುವ ಹತ್ತಿಗೆ ಬರ್ತದೆ. ಅದನ್ನೊಂದು ನಾವು ಬೇಲಿಯನ್ನು ಭದ್ರತೆಯಾಗಿ ಇಟ್ಟುಕೊಳ್ಬೇಕಾಗುತ್ತೆ ಯಾವಾಗಲೂ ಕೂಡ. ಹಾಗಾಗಿ ಇದು ಸುಲಭ ರೀತಿಯಲ್ಲಿ ಈ ಕೃಷಿಯನ್ನು ಮಾಡ್ಬೋದು. ಯಾಕಂದ್ರೆ ಬೇರೆ ಏನಾದ್ರು ಪರ್ಮಿಷನ್ ಬೇಕಾಗುತ್ತಾ? ಯಾಕಂದ್ರೆ ಇಲ್ಲ, ಇದು ಒಂದು ಹುಲ್ಲಿನ ಜಾತಿಗೆ ಸೇರುವ ಕಾರಣ ಇದಕ್ಕೆ ಯಾವುದೇ ಪರ್ಮಿಷನ್ ಅನ್ನು ಬೇಕು ಅಂತಿಲ್ಲ. ಇದಕ್ಕೆ ನಮ್ಮ ಸ್ವಾಧೀನದಲ್ಲಿ ಒಂದು ಜಾಗ ಉಂಟು ಅಂತೇಳಿ ಆದರೆ ಆ ಜಾಗದಲ್ಲಿ ನಾವು ಕೃಷಿ ಮಾಡ್ಬೋದು. ಇದನ್ನು ತೆಕೊಂಡು ಹೋಗುವಾಗಲೂ ಕೂಡ ನಮಗೆ ಇದಕ್ಕೆ ಪರ್ಮಿಷನ್ ಬೇಕು ಅಂತೇಳಿ ಇಲ್ಲ. ಇದು ಮತ್ತೆ ನಾನು ಯಾಕೆ ಕೇಳಿದೆ ಅಂತಂದ್ರೆ ಬಹುಶಃ ಕಾಡಲ್ಲಿದ್ದ ಅಥವಾ ರಸ್ತೆ ಬದಿಗಳಲ್ಲಿದ್ದ ಮರಗಳಲ್ಲಿ ನಾವು ಕಣಿಲೆಯನ್ನು ಕಡಿಬೇಕಿದ್ರೆ ಆಕ್ಷೇಪಗಳು ಇರ್ತದೆ. ಅದೇ ಇದು ನಾವು ಅವರ ಸ್ವಾಧೀನದಲ್ಲಿರುವ ಆದ ಕಾರಣ ಬೇಕು ಅಂತೇಳಿ ಇಲ್ಲ. ಈ ರಾಷ್ಟ್ರೀಯ ಏನು ಬಿದಿರು ಮಿಷನ್ ಇದೆ ಅಂತವರೆಲ್ಲ ಸಹಕಾರ ಮಾಡ್ತಾರ? ಇದಕ್ಕೆ ಕಿಸಾನ್ ಸಂಘದವರು ಈ ನಮ್ಮಲ್ಲಿ ಗ್ರಾಮಜನ್ಯ ಸಂಸ್ಥೆಯಲ್ಲಿ ಒಟ್ಟುಗೂಡಿ ಮಾತನಾಡಿ ಇದಕ್ಕೆ ಕೃಷಿಕರಿಗೊಂದು ಪರ್ಯಾಯ ಬೆಳೆ ಅಂತೇಳಿ ಒಂದು ಮಾತಾಡಿದಕ್ಕೆ ಬಿದಿರು ಕೃಷಿಯನ್ನು ಮಾಡಿದ್ದೆ. ಅವರು ಇದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರ ಮುಖಾಂತರ ನಾವು ಇದನ್ನು ಈಗ ಸಂಸ್ಥೆಯ ಮುಖಾಂತರ ನಮ್ಮ ಗ್ರಾಮಜನ್ಯ ಮುಖಾಂತರ ಇದನ್ನು ಕೃಷಿಕರಿಗೆ ನಾಟಿ ಮಾಡಿ ಕೊಡ್ತಿರುವಂಥದ್ದು. ಇದು ಯಾವ ಜಾತಿ ಇದೆ ಹೇಳಿದ್ರೆ? ಇದು ಟೂಲ್ಡಾ. ಇದು ದೋಂಟಿಗೆ ಯೂಸ್ ಆಗ್ತದೆ, ಗಳೆಗೆ. ಅದೇ ಸಂಸ್ಥೆ ಅದೇ ಅವರು ಇಲ್ಲಿ 200 ಎಕರೆಯಷ್ಟು ಪ್ಲಾಂಟೇಶನ್ ಕೃಷಿಕರು ಎಲ್ಲ ಒಟ್ಟುಗೂಡಿ ಮಾಡಿದರೆ ಅವ್ರ ಫ್ಯಾಕ್ಟ್ರಿಯನ್ನು ಇಲ್ಲೇ ಮಾಡಬೇಕು ಅಂತಿದ್ದಾರೆ ನೀರಾಗುವಲ್ಲಿ. ಅವರ ಮುಖಾಂತರ ಈಗ ಎಷ್ಟಿದೆ ನಮ್ಮ ಈ ಭಾಗದಲ್ಲಿ? ಈಗ ಒಂದು 25 ಎಕರೆಯಷ್ಟು ಪ್ಲಾಂಟೇಶನ್ ಆಗಿದೆ ಸುಳ್ಯ, ಪುತ್ತೂರು, ಉಪ್ಪಿನಂಗಡಿ ಆ ಭಾಗದಲ್ಲಿ. ಇನ್ನಷ್ಟು ಕೃಷಿಕರು ಆಸಕ್ತಿಯಲ್ಲಿ ಇದ್ದಾರೆ, ನಾಟಿ ಮಾಡಿ ಕೊಡುವಂಥ ಕೆಲಸಗಳು ಇದೆ. ನಮ್ಮ ಈ ಚಾನಲ್ ಈ ಸ್ಟೋರಿ ಪ್ರಸಾರ ಆದರೆ ಆಸಕ್ತಿ ಬರ್ಬೋದು. ಅಂದರೆ ತುಂಬ ಕಷ್ಟದ ಬೆಳೆ ಏನಲ್ಲ ಇದನ್ನು ಮಾಡಲಿಕ್ಕೆ. ಇದನ್ನು ನಮಗೆ ಕೆಲಸಕ್ಕೆ ಜನ ಇಲ್ಲದ್ರು ಕೂಡ ನಾವು ಮನೆಯವರೇ ನೋಡಿಕೊಂಡು ಇದನ್ನು ಈಗ ಈ ಗಿಡಗಳನ್ನು ಎಲ್ಲಿ ತಂದದ್ದು? ಇದು ಅದೇ ಕಿಸಾನ್ ಸಂಸ್ಥೆಯವರು ಅವರು ನಮ್ಮ ಗ್ರಾಮಜನ್ಯ ಮುಖಾಂತರ ವಿತರಣೆ ಮಾಡುವುದು. ಇದು 3 ಅಲ್ಲದೆ ಬೇರೆ ತಳಿ ಇದೆಯಾ? ಇಲ್ಲಿಗೆ 14 ವೆರೈಟಿಗಳಿದೆ. ಇಲ್ಲಿ ಹೆಚ್ಚಾಗಿ ನಾವು ನಾಟಿ ಮಾಡಿ ಕೊಟ್ಟದ್ದು 3 ವೆರೈಟಿ ಅದು ನಾಟಿ ಮಾಡಿ ಕೊಟ್ಟಿದ್ದು. ಗಳೆಗಾಗುವಂಥದ್ದು, ಮತ್ತು ಕನಿಲೆಗಾಗುವಂಥ ಯಾಸ್ಪರ್ ತಳಿ, ಮತ್ತು ಬ್ರ್ಯಾಂಡಿಸಿ, ಮತ್ತು ಬಾಲ್ಕೋ ತಳಿ ಒಂದು ಹಾಕಿದ್ದೀವಿ. ಅದು ಚಾರ್ಕೋಲ್ ಐಟಮ್ಗಳಿಗೆ ಯೂಸ್ ಆಗ್ತದೆ ಬಾಲ್ಕೋ. ಅಂದರೆ ಹವಾಮಾನ ನಿರ್ದಿಷ್ಟವಾಗಿರುವಂಥದ್ದು, ಹವಾಮಾನ ಮಳೆ ಅಂಥದ್ದು ಏನೂ ಇಲ್ಲ. ಇದು ಇಲ್ಲ, ಬಿಸಿಲು ಓಪನ್ ಸ್ವಲ್ಪ ಜಾಗ ಇದ್ದರೆ ಒಳ್ಳೆಯದು, ಅಂದರೆ ಗಿಡಗಳು ಚೆನ್ನಾಗಿ ಬೆಳೀಲಿಕ್ಕೆ. ಮತ್ತು ಇಟಾಚಿ ಕೆಲಸ ಮಾಡುವಾಗ ನಾವು ನೀರು ಡ್ರೆಂಚಿಂಗ್ ಮಾಡುವಾಗ ನೀರು ಸ್ಟೋರ್ ಆಗಲಿಕ್ಕೆ ಅಂತೇಳಿ ಸ್ವಲ್ಪ ಗುಂಡಿಯನ್ನು ಮಾಡಿ ಈ ರಬ್ಬರ್ ಪ್ಲಾಂಟೇಶನ್ ಮಾಡ್ತೀವಲ್ಲ, ಅದೇ ರೀತಿಯಲ್ಲಿ ಪ್ಲಾಂಟೇಶನ್ ಮಾಡಿ ನಾಟಿ ಮಾಡೋದು. ಅಂದರೆ ಇದು ವರ್ಷ ಪೂರ್ತಿ ನೀರು ಹಿಡ್ಕೊಳ್ತದೆ ಅಂತೇಳಿ. ಮತ್ತು ಇದರಿಂದ ಜಲ ಜಾಸ್ತಿ ಆಗ್ತದೆ, ಅಂತರ್ಜಲ. ಮತ್ತು ಇದು ಪರಿಸರದಿಂದ ಕೆಮಿಕಲ್ಗಳು ಏನು ಈ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಕಾರ್ಖಾನೆಗಳು ಕೆಮಿಕಲ್ಗಳನ್ನು ಹೊಗೆಯನ್ನು ರಿಲೀಸ್ ಮಾಡ್ತೀವಿ, ಅದು ವಾತಾವರಣವನ್ನು ಇದು ಕ್ಲಿಯರ್ ಮಾಡಿ ಕೊಡ್ತದೆ. ಅದಕ್ಕೆ ಮುಂದಿನ ಹಂತದಲ್ಲಿ ಇದಕ್ಕೆ ಯಾರು ಬೆಳೆ ಬೆಳೀತಾರೆ ಬಿದಿರು ಪ್ಲಾಂಟೇಶನ್, ಅವರಿಗೊಂದಿಷ್ಟು ಸರ್ಕಾರದಿಂದ ಅದಕ್ಕೆ ಹಣಕಾಸು ನೆರವನ್ನು ಕೊಡಬೇಕು ಅಂತ ಹೇಳುವಂಥದ್ದು ಉಂಟು. ಅಂದರೆ ಆ ಫ್ಯಾಕ್ಟ್ರಿಗಳು ಏನಂತೇಳಿದರೆ ಪರಿಸರ ಇದಕ್ಕೆ ಮಾರಕವಾಗಿದೆ. ಆದ ಕಾರಣ ಮಾರಕ ಅಂದರೆ ಹಾಗೆಲ್ಲ ಇದು ಅಂದರೆ ಈ ಕೆಮಿಕಲನ್ನು ರಿಲೀಸ್ ಮಾಡ್ತಿದ್ದೀವಿ. ಆದ ಕಾರಣ ಇದಕ್ಕೆ ನಾವು ಏನು ಇದನ್ನು ಪರಿಸರಕ್ಕೆ ನಾವು ಒಳ್ಳೇದು ಮಾಡಬೇಕು, ಅದಕ್ಕಾಗಿ ನಾವು ಈ ಬಿದಿರು ಪ್ಲಾಂಟೇಶನ್ ಅವರಿಗೆ ಒಂದಿಷ್ಟು ಹಣವನ್ನು ಒದಗಿಸಿ ಕೊಡಬೇಕು ಅಂತ ಹೇಳುವಂಥ ಅವರ ಮಾಹಿತಿ. ಪರಿಸರಕ್ಕೆ ಪೂರಕವಾಗಿ. ಹೌದು. ವೆಂಕಪ್ಪ ನಾಯ್ಕರು ಬಿದಿರು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇದು ಇನ್ನೊಂದು ಭಾಗಕ್ಕೆ ಬಂದಿದೆ. ಈಗ ಹೆಚ್ಚಾಗಿ ಇದು ದೋಟಿಗೆ ಉಪಯೋಗ. ಈ ಸಾಲಲ್ಲಿ ಎಲ್ಲವೂ ಕೂಡ ಆ ತಳಿಯ ಗಿಡಗಳನ್ನು ನೆಟ್ಟಿದ್ದಾರೆ. 2 ವರ್ಷದಲ್ಲಿ ತುಂಬ ಅದ್ಭುತವಾಗಿ ಬೆಳೆದಿದೆ. ಇಲ್ಲಿ ಬೇರೆ ಮಧ್ಯೆ ಬೇರೆ ಏನಾದರೂ ಬೆಳೆಸಲಿಕ್ಕೆ ಆಗ್ತದಾ? ಮಧ್ಯದಲ್ಲಿ ಈಗ ಕಾಡು ಪ್ರಾಣಿಗಳ ಉಪದ್ರ ತುಂಬ ಜಾಸ್ತಿ ಇಲ್ಲದಿದ್ದರೆ ಇದರಲ್ಲಿ ಈಗ ಮರಗೆಣಸು, ಸಿಹಿಗೆಣಸು, ಮತ್ತೆ ಏನಾದರೂ ತರಕಾರಿಗಳು ಸದ್ಯಕ್ಕೆ ಒಂದು 2-3 ವರ್ಷ ಎಲ್ಲ ಇದಕ್ಕೆಲ್ಲ ಮಾಡ್ಬೋದು. ಮತ್ತೆ ಜೇನು ಪೆಟ್ಟಿಗೆ, ಈಗ ಒಳ್ಳೆಯಲ್ಲ ಒಂದು ಜೇನು ಪೆಟ್ಟಿಗೆ ಇಟ್ಟಿದ್ದೇವೆ. ಒಳ್ಳೆ ಒಂದುಂಟು, ಇಲ್ಲಿ ಒಂದುಂಟು. ಜೇನು ಪೆಟ್ಟಿಗೆ ಎಲ್ಲ ಇಡ್ಬೋದು. ಮತ್ತೆ ಹುಲ್ಲು, ಈಗ ದನ ಕರುಗಳಿಗೆ ಈ ಹೈಬ್ರಿಡ್ ಹುಲ್ಲು, ಮೇವು ಹುಲ್ಲು, ಇದು ಮೇವು ಹುಲ್ಲು ನೋಡಿ. ಇದನ್ನ ಇಲ್ಲ ಈ ಸೈಡ್ನಲ್ಲಿ ಈ ನೆಡ್ಲಿಕ್ಕೆ ಉಂಟು, ಮಾಡಬಹುದು. ಮತ್ತೆ ಬೇಕಾದಷ್ಟು ಸೊಪ್ಪು ಸಿಗ್ತದೆ ನೋಡಿ. ಈಗ ತೋಟಕ್ಕೆ ಇದಕ್ಕೆಲ್ಲ ಸೊಪ್ಪು ಎಲ್ಲ ಸಿಗ್ತದೆ, ಹುಲ್ಲು ಸಿಗ್ತದೆ. ಎಲ್ಲದಕ್ಕೂ ಪ್ರಯೋಜನ ಉಂಟು. ಇದರಿಂದ ನಮ್ಮ ಬಿದಿರಿನಿಂದ ಯಾವುದೇ ಉಪದ್ರ ಇದಕ್ಕೆ ನಮಗೆ ತೊಂದರೆ ಅಂತ ಇಲ್ಲ. ಎಲ್ಲದಕ್ಕೂ ಈಗಾಗಲೇ ಪ್ರಯೋಜನ ಇದ್ರು. ಪರಿಸರಕ್ಕೂ ಭಾರಿ ಒಳ್ಳೆಯದು, ಪೂರಕವಾಗಿರುವಂಥದ್ದು. ಮತ್ತೆ ಗಾಳಿ ಸಂಚಾರ ಜಾಸ್ತಿ ಆಗ್ತದೆ ಇದರಿಂದ. ಒಂದು ಸಣ್ಣ ಗಾಳಿ ಬಂದರೂ ಕೂಡ ಇದರ ರೆಂಬೆಗಳು ಆಚೆ ಈಚೆ ಹೋಗ್ತದೆ ನೋಡಿ. ಈಗ ದೊಡ್ಡ ಮರದ್ದು ಏನಾದರೆ ಅದು ದೊಡ್ಡ ಗಾಳಿಗೆ ಮಾತ್ರ ಅಲುಗಾಡುದು.
ಈಗ ಸಣ್ಣ ಗಾಳಿಗೂ ಕೂಡ ಒಂದು ಫ್ಯಾನಿನಾಗಿ ಗಾಳಿ ಸಂಚಾರವು ಜಾಸ್ತಿ ಆಗ್ತದೆ. ಮತ್ತು ನೆರಳಿಗೆ ಆಗ್ತದೆ ನೋಡಿ. ಮತ್ತು ಇದು ಭೂಮಿಯ ಮೇಲೆ ಫುಲ್ಲು ಎಲ್ಲ ಇದ್ದರೆ ಅಷ್ಟು ಬಿಸಿಯನ್ನು ಬಿಸಿ ಕೂಡ ಆಗ್ತದೆ ನೋಡಿ. ಡೈರೆಕ್ಟ್ ಭೂಮಿಗೆ ಬಿಸಿಲು ಬೀಳಲಿಕ್ಕಿಲ್ಲ. ಹಾಗೆ ತುಂಬ ಪ್ರಯೋಜನಗಳುಂಟು, ಒಂದೆರಡು ಅಂತಲ್ಲ. ಅದನ್ನು ವೆಂಕಪಣ್ಣ, ನೀವು ನೆಟ್ಟ ಬಳಿಕ ಬಹುಶಃ ಈ ಕೃಷಿಗೆ ಆಗ್ತಾ ಇದೆ. ನಿಮ್ಮಿಂದ ಪ್ರೇರಣೆ ಪಡೆದು ಮಾಹಿತಿ ಪಡ್ಕೊಳ್ಳಿಕ್ಕೆ ಜನ ಬಂದಿದ್ದಾರಾ ಅಥವಾ ಇನ್ನೊಬ್ಬರು ಪ್ರೇರಣೆ ಪಡೆದಿದ್ದಾರೆ ಹೇಗೆ? ಅಂದರೆ ಇದನ್ನು ಈಗ ಕಳೆದ ವರ್ಷದಿಂದಲೇ ಇದನ್ನೆಲ್ಲ ನೋಡಿ ಒಮ್ಮೆ ಇದರಲ್ಲಿ ಡ್ರೋನಿನಲ್ಲಿ ಎಲ್ಲ ಒಮ್ಮೆ ಕಳೆದ ವರ್ಷವೇ ಆಮೇಲೆ ಇದನ್ನು ವಿಡಿಯೋ ಎಲ್ಲ ಮಾಡಿದ್ದಾರೆ ನಮ್ಮ ಗ್ರಾಮಜನ್ಯದವರು. ಆ ಟೈಮಿನಲ್ಲಿ ಸುಮಾರು ಜನ ನನ್ನಲ್ಲಿ ಕೇಳಿದರು. ಮತ್ತು ನಾವು ಎಲ್ಲಿಯಾದರೂ ಫಂಕ್ಷನಿಗೆಲ್ಲ ಹೋಗುವಾಗ ಮತ್ತು ನನ್ನ ಪರಿಚಯದವರು ಈ ವಿಡಿಯೋ ಎಲ್ಲ ನೋಡಿ ಅದನ್ನೆಲ್ಲ ನೋಡಿ ಎಷ್ಟೋ ಜನ ಕೇಳ್ತಾರೆ, ಅದು ಯಾವುದಕ್ಕೆ ಬೇಕು, ಅದನ್ನು ಕೃಷಿ ಮಾಡೋದು ಹೇಗೆ, ಅದು ಎಲ್ಲಿ ಕೊಡ್ತಾರೆ, ಅದರಿಂದ ಪ್ರಯೋಜನ ಏನು ಅಂತ ಎಲ್ಲ ಕೇಳಿಕೊಂಡು ಇರ್ತಾರೆ. ಅವರಿಗೆಲ್ಲ ಮಾಹಿತಿ ಎಲ್ಲ ಕೊಡ್ತಾರೆ. ನನಗೆ ತಿಳಿದಷ್ಟು ನಾನು ಮಾಹಿತಿ ಕೊಡ್ತಾ ಇದ್ದವರಿಗೆ ನೀವು ಕೂಡ ಮಾಹಿತಿಯನ್ನು ಕೊಡ್ತೀರಿ. ಹೌದು ಹೌದು ಹೌದು. ಅಂದರೆ ಈಗ ಜಾಗ ಉಂಟು, ಕೆಲವರಿಗೆ ಎಷ್ಟು ಜಾಗ ಉಂಟು, ಎಕರೆಗಟ್ಟಲೆ ಉಂಟು, ಸರಿಗಟ್ಟು ನೀರಿರುವುದಿಲ್ಲ, ಮತ್ತು ಬೆಟ್ಟ ಪ್ರದೇಶ ಇರ್ತದೆ, ಈಗ ಗುಡ್ಡ ಎತ್ತರ ಪ್ರದೇಶ, ಅದರಲ್ಲಿ ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ, ತೋಟ ಮಾಡಲಿಕ್ಕೂ ಆಗೋದಿಲ್ಲ, ತೆಂಗಿನ ಮರವೂ ಗಿಡವೂ ಆಗೋದಿಲ್ಲ, ರಬ್ಬರಿಗೂ ಈಗ ಜನ ಎಲ್ಲ ಸಿಗುವುದಿಲ್ಲ. ಕೆಲವರಿಗೆ ಇದು ಒಂದು ಮನಸ್ಸಿನಲ್ಲಿ ಹೆದರಿಕೆ ಇರ್ತದೆ ನೋಡಿ, ಅದು ಆ ಟೈಮಿನಲ್ಲಿ ಏನಾಗ್ತದೋ ಹೇಗೆ ಅಂತ. ಇದು ತುಂಬ ಏನಾದರೂ ಈ ಮುಳ್ಳು ಗಿಡ ಗಂಟಿಗಳು ತುಂಬ ಇದ್ದರೆ ಸ್ವಲ್ಪ ಅದನ್ನು ಆದಷ್ಟೆಲ್ಲ ತೆಗೆದು ಒಮ್ಮೆ ಇದನ್ನು ಟ್ಯಾರಿಸಿಗೆ ಮಾಡಿ ಒಮ್ಮೆ ನೆಟ್ಟು ಬಿಟ್ಟರೆ ಆಯಿತು. ಅಷ್ಟೂ ಆಗೋದಿಲ್ಲ ಅಂತಾದರೆ ಈಗ ಇದರಲ್ಲಿ ಮಧ್ಯಮದಲ್ಲಿ ಒಂದು ಸಣ್ಣ ಒಂದು 2 ಫೀಟು 3 ಫೀಟು ಒಂದು ಅಗತ್ಯ ಮಾಡಿ ಒಂದು ಗುಂಡಿ ಮಾಡಿ ಅಲ್ಲಿ ನೆಟ್ಟು ಬಿಟ್ಟರೆ ಸಾಕು, ಆಟೋಮೆಟಿಕ್ ಅದು ಪರಿಸರದ ಇದರಲ್ಲಿ ಬರ್ತದೆ. ಅದಕ್ಕೆ ತುಂಬ ಕೆಲಸ ಇಲ್ಲ. ಮತ್ತು ಇದನ್ನು ಕಟಾವು ಮಾಡಲಿಕ್ಕೆ ಇದಕ್ಕೆ ಮುಳ್ಳು ಇಲ್ಲ, ಇದು ಡೈರೆಕ್ಟ್ ಕತ್ತರಿಸಿ ಕೊಂಡೋಗುದೆ. ಹಾಗೆ ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ನೋಡಿದ್ರಲ್ಲ, ಮುಪ್ಪೇರಿಯ ಗ್ರಾಮದ ಈ ಒಂದು ಕುರಿಯದಲ್ಲಿ ಹೊಸ ಮಾದರಿಯ ಒಂದು ಕೃಷಿಯನ್ನು ನಡೆಸ್ತಾ ಇರುವಂತಹ ವೆಂಕಪ್ಪ ನಾಯ್ಕ ಇವರ ಕೃಷಿ ತೋಟಕ್ಕೆ ಬಂದಿದ್ದೇವೆ. ಬಿದಿರು ಬೆಳೆಯನ್ನು ನಡೆಸ್ತಾ ಇದ್ದಾರೆ. ಖಂಡಿತವಾಗಿಯೂ ಇದು ಇನ್ನಷ್ಟು ಜನರಿಗೆ ಪ್ರೇರಣೆಯಾಗಲಿ, ಹೊಸ ಸಾಧ್ಯತೆಗಳು ಕೂಡ ಅನಾವರಣಗೊಳ್ಳಿ ಎನ್ನುವುದು ನಮ್ಮ ಆಶಯ ಕೂಡ. ಮುಪ್ಪೇರಿಯದ ಅವರ ಕುರಿಯದ ತೋಟದಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ನಾನು ದುರ್ಗಾಕುಮಾರ್ ನಾಯ್ಕೆರೆ, ಸುದ್ದಿ ನ್ಯೂಸ್.